ನಾವೆಲ್ಲರೂ ಕೂಡಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಗಣೇಶ ಅಥರ್ವ ಶಿಷ್ಯಂದು ಇದು ಗಣೇಶಂದ ಸ್ತುತಿ ಅದ ರೀ. ನಾವು ಪಂಚಾಯತನ ಪೂಜೆ ಮಾಡ್ತೇವೆ. ಶಿವ, ವಿಷ್ಣು, ಶಕ್ತಿ, ಗಣಪತ್ಯ, ಸೌರ್ಯ ರೀ. ಅದಕ್ಕಾಗಿ ಈ 5 ಮಂದಿಗೂ ಸಹಿತ ನಾವು ಸ್ತುತಿ ಮಾಡ್ತಿರ್ತೇವಲ್ಲ, ಅವಾಗ ಅದನ್ನೇ ಮುಖ್ಯ ಅಂತ ಮಾಡಿ ಅಂತರ್ಬಹಿಷ್ಯತ ಸರ್ವಂ ನಾರಾಯಣ ಹೇಳುವಾಗ, ರುದ್ರದ ಪುರುಷಸ್ಯ ಅವನೇ ಎಲ್ಲ ಶ್ರೇಷ್ಠ, ಶಕ್ತಿಗೆ ಮಾಡುವಾಗ ಅಕ್ಕಿನ ಅಂತೇಳಿ, ಸೂರ್ಯಗೆ ಮಾಡುವಾಗ ಅವನ ಶ್ರೇಷ್ಠ ಅಂತೇಳಿ, ಇದು ಗಾಣಪತ್ಯ ಅಂತ ಹೇಳಿದ್ರೆ ಗಣೇಶಂದ ಸ್ತುತಿ ಮಾಡೋದ್ರಿ. ಇದು ಅನಾದಿ ಕಾಲದಿಂದ ಬಂದಿರುವಂತಹ ಋಗ್ವೇದದ ಇರ್ಬೋದ್ರಿ. ಇದು ನಂಗೆ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲ. ಋಗ್ವೇದದ ಒಂದು ಮಂತ್ರ ಇದು. ಇದರ ಶಾಂತಿ ಮಂತ್ರನೂ ಇದೆ ಇದಕ್ಕೆ. ಮತ್ತು ಇದಕ್ಕೆ ಗಣೇಶ ಅಥರ್ವ ಶಿಷ್ಯಂ. ಗಣೇಶ ಅಂತ ಹೇಳಿದ್ರೆ ಗಣಗಣ ಈಶ. ಗಣ ಅಂತ ಹೇಳಿದ್ರೆ ಭೂತಗಣ. ಭೂತಗಣ ಅಂತ ಹೇಳಿದ್ರೆ ಪಂಚಮಹಾಭೂತಗಣ. ಪಂಚಮಹಾಭೂತ ಅಂದರೆ ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಇದಕ್ಕೆಲ್ಲ ಅಧಿಪತಿ ದೇವತೆ. ಇವನಿಂದಲೇ ಸೃಷ್ಟಿ ಪ್ರಾರಂಭ ಆಗಿದೆ ಅನ್ನುವಂತೆ ಇದಕ್ಕೆ ಗಣೇಶ ಅಂತ ಹೇಳಿದ್ರೆ ಅವನು ಎಲ್ಲ ಗಣಗಳಿಗೆ ಈಶ. ಅಥರ್ವ ಅಂತ ಹೇಳ್ತಾರೆ. ಥರ್ವ ಅಂತ ಹೇಳಿದ್ರೆ ನಡಗೋದು. ಥರ್ವ ಅಂತ ಹೇಳಿದ್ರೆ ಶೇಕ್ ಆಗೋದು. ಅಥರ್ವ ಅಂತ ಹೇಳಿದ್ರೆ ಕೂಟಸ್ಥ. ಶೇಕ್ ಆಗೋದನ್ನೇ ಇಲ್ಲ. ಇರೋ ಪರಬ್ರಹ್ಮ ಒಂದೇ ಇದೆ. ಖರೆ ಅಂದ್ರೆ ಘನರಿ, ವಿಜ್ಞಾನ ಘನ ಅಂತ ಹೇಳ್ತಾರೆ. ಘನ ಅಂತ ಹೇಳಿದರೆ ದೊಡ್ಡದಾಗಿರುವಂತಹ ಒಂದು ಕಬ್ಬಿಣದ ಒಂದು ಗುಂಡಿದೆ ರೀ. ಅದರಲ್ಲಿ ಗಾಳಿ ಸಹಿತ ಹೋಗಕ್ಕೆ ಸಹಿತ ಜಾಗ ಇಲ್ಲ ರೀ. ಅದು ಹೇಗೆ ಘನವಾಗಿದೆಯೋ ಇದು ಸಹಿತ ಇಡೀ ಅಂತರಿಕ್ಷ ಇಲ್ಲ ರೀ. ಅಂತರಿಕ್ಷ ಅಂದ್ರೂ ತಪ್ಪದ ರೀ. ಇರುವುದೆಲ್ಲವೂ ಪರಮಾತ್ಮ ವಿಜ್ಞಾನ ಘನ ಅಂತಾರೆ ರೀ. ಘನ ಇದ್ದರೆ ಅದು ಇರೋದು ಏಕಃ ಅಂತ ಹೇಳ್ತೇವೆ ನಾವು. ಪರಮಾತ್ಮ ಇರೋದು ಒಂದೇ ಇದೆ. ಒಂದೇ ಇದ್ದರೆ ಇನ್ನೊಂದು ಇಲ್ಲ. ಒಂದು ಇದ್ದಿದ್ದು ಸರಿಲಿಕ್ಕೆ ಜಾಗ ಎಲ್ಲಿರ್ತೈತ್ರಿ, ಒಂದೇ ಅದ ರೀ. ಅದಕ್ಕಾಗಿ ಅಥರ್ವ ರೀ. ಥರ್ವ ಅಂತ ಹೇಳಿದ್ರೆ ಹಿಂಗಾಗಕ್ಕೂ ಜಾಗ ಬೇಕಲ್ರಿ. ಏನೂ ಇಲ್ಲ. ಅದು ಘನವಾಗಿದ್ದು ಅದಕ್ಕೆ ಘನವಾದ ಸಂಪಿಗೆ ಒಂದು ದೇವಿದ ಸ್ತುತಿ ಅದ ರೀ. ಘನ ಅಂತ ಹೇಳಿದ್ರೆ ಗಟ್ಟಿ. ಅದರಂತೆ ಅಥರ್ವ ಅಂತ ಹೇಳಿದ್ರೆ ನಡುಗದೇ ಇರುವುದು, ಪರಿವರ್ತನೆ ಇಲ್ಲದೇ ಇರುವುದು. ಅದಕ್ಕೆ ಅಥರ್ವ ಅಂತಾರೆ. ಥರ್ವ ಅಂತ ಥರ್ ಕಾಪ್ಯಾದಕ್ಕೆ ಅಂತಾರೆ ನೋಡಿರಿ ನಮ್ಮದಲ್ಲಿ. ಥರ್ ಅಂತ ಹೇಳಿದ್ರೆ ನಡಗೋದ. ಆದರೆ ಇದು ಅಥರ್ವ ಅಂದರೆ ಸ್ಥಿರ. ಮುಂದೆ ಹೇಳ್ತಾರೆ ಓಂಲಿಂದಲೇ ಎಲ್ಲ ಮಂತ್ರಗಳು ಶುರು ಆಗ್ತಾವೆ. ಓಂ ಅಂತೇಳಿ ಶುರು ಆದ ಕೂಡಲೇ ಇಡೀ ಸೃಷ್ಟಿ ಪ್ರಾರಂಭ ಆಗಿದ್ದೇ ಆಕಾಶ ಮೊದಲು ಹುಟ್ಟಿತು. ಆಕಾಶದ ಗುಣವೇ ಶಬ್ದ. ಮೊದಲನೇ ಶಬ್ದವೇ ಓಂಕಾರ. ಅದಕ್ಕಾಗಿ ಓಂ ಇತಿ ಬ್ರಹ್ಮ ಅಂತ ಹೇಳ್ತಾರೆ. ಓಂ ಇತಿದಗುಂ ಸರ್ವಂ ಅಂತ ಹೇಳ್ತಾರೆ. ಓಂ ಇತಿ ಸಾಮಾನಿ ಗಾಯಂತಿ. ಓಂ ಇತ್ಯದ್ವರು ಪ್ರತಿಗರಂ ಪ್ರತಿಗೃಣಾತಿ ಅಂತ ಹೇಳಿದರೆ ಓಂಕಾರ ಇಲ್ಲದೆ ಯಾವುದು ಶಬ್ದನೂ ಇಲ್ಲ ರೀ. ಶಬ್ದದಲ್ಲಿಯೇ ಓಂಕಾರ ಇದೆ. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ 3 ಶಬ್ದಗಳು ಅಡಕವಾಗಿದ್ದಾವೆ. ಅದು ಉತ್ಪತ್ತಿ, ಸ್ಥಿತಿ, ಲಯ ರೀ. ಹಾಗೆ ನಾನು ಮಾತಾಡ್ತಾ ಇದ್ದೇನೆ. ಅದು ಮಾತು ಸಹಿತ ಉತ್ಪತ್ತಿ ಆಗುತ್ತದೆ, ಸ್ವಲ್ಪ ಇರ್ತೈತಿ, ಆಮೇಲೆ ಕೊನೆಗೊಳ್ತೈತಿ. ಅದಕ್ಕಾಗಿ ಓಂ ಇಲ್ಲದೆ ಇರುವಂಥ ಸ್ಥಳನೇ ಇಲ್ಲ. ಅಕಾರ, ಉಕಾರ, ಮಕಾರ ಅಂತ ಹೇಳ್ತಾರೆ. ಅ ಮತ್ತು ಉ ಕೂಡಿದರೆ ಓ ಆಗ್ತೈತೆ ರೀ. ಸಂಧಿ ಮಾಡಿದರೆ ಓ ಇದ್ದಿದ್ದಕ್ಕರೆ ಅದು ಓಂ ರೀ. ಮುಂದೆ ಹೇಳ್ತಾರೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಇದು ಪ್ರಾರ್ಥನಾ ಮಂತ್ರ ರೀ. ಇದು ಪ್ರೇಯರ್ ರೀ. ಇದು ಭದ್ರಂ ಅಂತ ಹೇಳಿದ್ರೆ ಮಂಗಳಕರ. ನನಗೆ ಮಂಗಳಕರವಾದದ್ದನ್ನು ಕೇಳುವಂತೆ ಆಗಲಿ. ಚಲೋ ಕೇಳಬೇಕು ಆಗಲಿ. ಎಲ್ಲ ಒಳ್ಳೇದು ಕೇಳುವಂತಾಗಲಿ. ಅದಕ್ಕಾಗಿ ಜೀವನದಲ್ಲಿ ಮುಜೆ ಮಸ್ತ್ ಮಹೋಲ್ ಮೇ ಜೀನೇ ದೇ, ಮುಜೆ ಮಸ್ತ್ ಮಹೋಲ್ ಮೇ ಜೀನೇ ದೇ. ನಂಗೆ ಒಳ್ಳೆ ಜನರದ ಜೊತೆಗೆ ಕೂಡುವಂತಾಗಲಿ. ಎಲ್ಲ ಒಳ್ಳೇದು ಬೇಕ್ರಿ. ಯಾರಿಗೂ ಸಹಿತ ಕೆಟ್ಟದ್ದು ಬೇಕಾಗಿಲ್ಲ ರೀ ನನಗೆ. ಅದಕ್ಕಾಗಿ ಎಲ್ಲರಿಗೂ ಆನಂದದ ಕೊಡುವಂತಲ್ಲೇ ಇರಬೇಕಂದ್ರೆ ಮಸ್ತ್ ಅಂದ್ರೆ ಅಪನೆ ಆಪ್ ಮೇ ಖುಷ್ रहने का. ಮಸ್ತ್ ಅಲ್ಲಿ ಎಲ್ಲ ರೀ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಭದ್ರಂ ಅಂದರೆ ಮಂಗಳಕರವಾದದ್ದು ನನ್ನ ಕಿವಿಯಿಂದ ಕೇಳುವಂತೆ ಆಗಲಿ. ದೇವಾಹ ಕೇಳುವುದನ್ನು ಕೊಡು ಅಂದಂಗ್ರಿ. ದದಾತಿಥಿ ದೇವಾಹ ಕೊಡೋನ ದೇವ್ರಿ. ದೇವ ಅಂತ ಹೇಳಿದರೆ ಭಾಳ ಪುಣ್ಯ ಮಾಡಿದವರು ದೇವತೆಗಳಾಗ್ತಾರೆ. ಪಾಪ ಮಾಡಿದ್ದೆ ಆದರೆ ಹೀನ ಯೋನಿಗಳಿಗೆ ಹೋಗ್ತಾರೆ. ಪಾಪ ಪುಣ್ಯ ಈಕ್ವಲ್ ಆದರೆ ಮನುಷ್ಯ ಆಗ್ತಾನೆ. ಆದರೆ ಆತ್ಮಜ್ಞಾನ ಕೇವಲ ಮನುಷ್ಯರಿಗೆ ಮಾತ್ರ ಲಭ್ಯ ಅದ ರೀ, ಬೇರೆಯವ್ರಿಗಿಲ್ಲ ರೀ.
ಮನುಷ್ಯ ಜನ್ಮ ಅಷ್ಟು ಶ್ರೇಷ್ಠದ ರೀ. ಮನುಷ್ಯ ಮಾತ್ರ ಮುಕ್ತನಾಗಲಿಕ್ಕೆ ಸಾಧ್ಯ. ದೇವತೆಗಳು ಭೋಗಪ್ರದ, ಅವರಿಗೆ ಈ ಮಾರ್ಗಕ್ಕೆ ಬರೋಕೆ ಮನಸ್ಸಾಗಂಗಿಲ್ಲ ರೀ. ಹೀನ ಇದ್ದವ್ರಿಗೂ ಬರೋಂಗಿಲ್ಲ ರೀ. ಹಂಗೆ ಈ ಜ್ಞಾನಕ್ಕೂ ಸಹಿತ ಅತಿ ಶ್ರೀಮಂತಿದ್ದವರಿಗೆ, ಅತೀ ಕೆಲಸದಲ್ಲಿ ತೊಡಗಿದ್ದವ್ರಿಗೂ ಬರೋಕ್ಕಾಗಂಗಿಲ್ಲ. ಪಾಪ ದುಡಿದು ತಿನ್ನೋರ್ಗೂ ಬರೋಂಗಿಲ್ಲ. ತೆಗ್ಗೆ ತೆಗೋರು ದುಡಿಯೋ ತನಕ ಸಾಧ್ಯ ಇರೋಂಗಿಲ್ಲ, ಅವ್ರಿಗೂ ಬರೋಂಗಿಲ್ಲ. ನಾವು ಶ್ರೀಮಂತನೂ ಇರಬೇಕು, ವರ್ಕರ್ನೂ ಇರಬೇಕು, ಎರಡೂ ಇರ್ತೇವೆ ನೋಡ್ರಿ. ಮಿಶ್ರ ಮಧ್ಯಮ ವರ್ಗದವ್ರಿಗೂ ಎಲ್ಲ ಸಿಗೋದ್ರಿ. ಅದನ್ನು ಹೇಳ್ತಾರೆ, ಒಂದು ವೀಣಾ ಇದೆ, ಆ ವೀಣೆ ತಂತಿ ಅತಿ ಫಿಟ್ ಮಾಡಿದರೂ ಸ್ವರ ಬರೋಂಗಿಲ್ಲ, ಅತಿ ಲೂಸ್ ಮಾಡಿದರೂ ಅದರಲ್ಲಿ ಸ್ವರ ಬರೋಂಗಿಲ್ಲ. ಅದು ಒಂದು ಮಧ್ಯಮ ಮಾರ್ಗದಲ್ಲ, ಮಧ್ಯಮ ಇದ್ದವರಿಗೆ ಮಾತ್ರ ಎಲ್ಲವೂ ಸಿಗುತ್ತದೆ. ಅದಕ್ಕಾಗಿ ಭಗವಂತನಿಗೆ ಪ್ರಾರ್ಥನಾ ರೀ. ಓಂ ಭದ್ರಂ ಕರ್ಣೇ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ನನಗೆ ಒಳ್ಳೆಯದನ್ನೇ ನೋಡುವಂತಾಗಲಿ. ಅಂದರೆ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಜತ್ರಾಹ ಅಂತ ಹೇಳಿದ್ರಿ ಅವರು ಹೇಳ್ತಾರೆ ಇಲ್ಲಿ, ಭದ್ರಂ ಪಶ್ಯೆ ಮಾ, ನನ್ನ ಕಣ್ಣಿಗೆ ಒಳ್ಳೆಯದನ್ನೇ ನೋಡುವಂತಾಗಲಿ. ಅದಕ್ಕಾಗಿ ತೀರ್ಥಕ್ಷೇತ್ರ ನೋಡ್ಬೇಕಂದ್ರೂ ಭಾಳ ಪುಣ್ಯ ಮಾಡಿರ್ಬೇಕು ರೀ. ಒಳ್ಳೆಯ ಜನರ ಮುಖ ನೋಡ್ಬೇಕಂದ್ರೂ ಭಾಳ ಪುಣ್ಯ ಮಾಡಿರ್ಬೇಕು ರೀ. ಅದಕ್ಕೆ ಜೀವನದಲ್ಲಿ ಮಗು ಹುಟ್ಟಿದ್ರೆ ನಿಷ್ಪಾಪ ಇರ್ತೈತೆ, ಅದಕ್ಕೆ ನೋಡಕ್ಕೆ ಹೋಗ್ತೇವೆ ರೀ. ನಾವು ಆ ಮಗುವನ್ನು ನೋಡಕ್ಕೆ ಹೋಗ್ತೇವೆ. ಅದಕ್ಕಂತೇಳಿದ್ರೆ ಒಳ್ಳೆಯದನ್ನು ನೋಡ್ಬೇಕು ರೀ. ಅದಕ್ಕೆ ಸಾಧು ಸಂತರ ದರ್ಶನದಿಂದ ಪಾಪಕ್ಷಯ ಆಗ್ತೈತೆ ರೀ. ಅದಕ್ಕೆ ಸಾಧು ಸಂತರಿಗೂ ನೋಡಕ್ಕೆ ಹೋಗ್ಬೇಕು ರೀ. ನೀವು ಕೇಳಕ್ಕೆ ಹೋಗಲಿಲ್ಲ ಅಂದರೂ ಅಷ್ಟೇ ಹೋತಾ ಅವ್ರ ಮುಖದರ್ಶನ ಆದರೂ ಮಾಡ್ಬೇಕು. ದರ್ಶನ ಮಾತ್ರ ಮನ ಕಾಮನಾ ಪೂರ್ತಿ, ಜಯದೇವ್ ಜಯದೇವ್. ಬರೀ ದರ್ಶನದಿಂದ್ರಿ. ಅದಕ್ಕೆ ಸಾಧು ಸಂತರ ಬಂದ್ರೆ ಭಾಳ ಶ್ರೇಷ್ಠ. ಎದಕ್ಕಂತ ಹೇಳಿದ್ರೆ ಅವರು ಅಷ್ಟು ಸಾಧನೆ ಮಾಡಿರ್ತಾರೆ ರೀ. 12 ಜ್ಯೋತಿರ್ಲಿಂಗ ಹೋಗಿದ್ದ ಕಾಲು, 4 ಧಾಮ ಅಡ್ಡಾಡಿದ ಕಾಲು ನೋಡ್ರಿ. ನಾವೆಲ್ಲ ಚಲೋ ಇವು ಕಾಲು ಬರೀ ಸತ್ಸಂಗಕ್ಕೆ ಹೋಗಿದ್ದ ಕಾಲು, ಕಣ್ಣು ಚಲೋ ಪುಸ್ತಕ ಓದಿದ್ದ ಕಣ್ಣು, ಚಲೋ ಗುರುಗಳದ ವಾಣಿ ಕೇಳಿದ್ದ ಕಿವಿ. ಅದಕ್ಕಾಗಿ ಅವ್ರಿಗೆ ಪುಣ್ಯ ಶರೀರ ಅಂತಾರೆ. ಆ ಶರೀರಕ್ಕೆ ಪುಣ್ಯ ಶರೀರ ಅಂತ ಹೇಳ್ತಾರೆ. ಅಂಥ ಶರೀರದೆಲ್ಲ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈ ಅಂಗೈಃ ಸ್ತುಷ್ಟುವಾಗುಂ ಸಸ್ತನುಭಿಃ. ತನು ಅಂದರೆ ಶರೀರ. ಇಲ್ಲೇ ಹೇಳ್ತಾರೆ ಸ್ಥಿರೈ ಅಂತಂದರೆ ಸ್ವಸ್ಥವಾದ ಅಂಗಗಳನ್ನು ಕೊಡು. ಇದು ಕೇಳೋದು ದೊಡ್ಡದೈತವ, ಏನಿಲ್ಲಂದ್ರೂ ಅಷ್ಟೇ ಹೋತು. ನಮ್ಮ ಕೈಕಾಲು ಗಟ್ಟಿದ್ರೆ ಸಾಕು ನಮಗೆ. ಇನ್ನೊಬ್ಬರ ಕಡೆ ನೀರು ಕೊಡು ಅನ್ನುವಂಗೆ ಆಗಬಾರ್ದು ನೋಡ್ರಿ. ಇದ್ದೆ ಹೋದೆ ಅನ್ನುವಂಗೆ ಇರ್ಬೇಕು ರೀ. ಅದಕ್ಕಾಗಿ ಹೇಳ್ತಾ ಇದ್ದ ದೇವ್ರ ಹತ್ರ ಪ್ರಾರ್ಥನಾ ರೀ. ಇದು ಬೆಳಿಗ್ಗೆ ಮಾಡ್ಬೇಕು ಖರೆ. ಅಂದ್ರೆ ಇದು ವೇದ ಕುಸುಮಾಂಜಲಿದ ಮೊದಲೇ ಅದಾವ ನೋಡ್ರಿ. 10 ಉಪನಿಷತ್ತದ್ದು 10 ಇವರು ಅವರು ಪ್ರಾರ್ಥನಾ ಮಂತ್ರ, ಶಾಂತಿ ಮಂತ್ರ, ಅವು ಅಷ್ಟು ಹೇಳಿದ್ರೆ ನೀವು 10 ಉಪನಿಷತ್ತು ಓದಿದ್ದ ಪುಣ್ಯ ರೀ. ನಮಗೆ ಹೇಳ್ತೇವೆ ರೀ, ಒಂದು 4 ಹೇಳ್ತೇವೆ ಅಷ್ಟು. ಪೂರ್ಣಮದ ಹೇಳ್ತೇವೆ, ಓಂ ಸಹನಾವತ ಹೇಳ್ತೇವೆ, ಶನ್ನೋ ಮಿತ್ರ ಹೇಳ್ತೇವೆ, ಸೂರ್ಯಗೆ ಹೇಳುವಾಗ ಹೇಳ್ತೇವೆ ರೀ. ಅದಕ್ಕಾಗಿ ಸ್ಥಿರೈ ಅಂಗೈ ಸ್ತುಷ್ಟು ಅಂತ ಹೇಳಿದ್ರೆ ಸ್ತುತಿ ಮಾಡಲಿಕ್ಕೆ ರೀ. ನಿನ್ನ ಸ್ತುತಿ ಮಾಡಲಿಕ್ಕೆ ನನ್ನ ಶರೀರವನ್ನು ಗಟ್ಟಿಯಾಗಿ ಕೊಡು, ಸ್ವಚ್ಛವಾಗಿರುವಂತೆ ಮಾಡು. ತನುಬಿಹಿ ಅಂತ ಹೇಳಿದ್ರೆ ಈ ತನ್ನ ಶರೀರನೂ ರೀ. ಶರೀರ ಗಟ್ಟಿದ್ರೆ ಎಲ್ಲ ರೀ. ಶರೀರ ಗಟ್ಟಿಲ್ಲ ಅಂದ್ರೆ ಏನು ತೊಗೊಂಡು ಏನು ಮಾಡ್ಬೇಕು ರೀ? ಎಲ್ಲ ಆಯ್ತು ರೀ, ಏನು ಮಾಡೋದು? ನಡ್ಯಾಕ ಬರೋಂಗಿಲ್ಲ ರೀ, ಮನ್ಯಾಗ ಕುಂತ್ಬಿಡೋದು. ಏನಿದ್ದರೇನಂತೆ ಕಾನನದ ಬೆಳೆದಿಂಗಂತೆ ಸರ್ವ ನಿಷ್ಫಲ ರೀ. ಅದಕ್ಕೆ ಉಪಯೋಗ ಮಾಡ್ಬೇಕು ರೀ. ಈ ಶರೀರ ದೇವ್ರು ಕೊಟ್ಟಾನಲ್ಲ, ಇದಕ್ಕೆ ಅಷ್ಟು ದಿನ ಅಂತೇಳಿ ಅದಕ್ಕೆ ಶಕ್ತಿ ಕೊಟ್ಟಾನ್ರಿ. ಅವಾಗನ ಅದ್ರ ಸದುಪಯೋಗ ತೊಗೋಬೇಕು. ಮತ್ತು ನಮಗೆ ಬೇಕಂದಾಗ ಸಿಗಂಗಿಲ್ಲ ರೀ. ಬೀತೆ ದಿನೋ ಪಲ್ ನಹಿ ಲೌಟತೆ ಫಿರ್ ಕಭಿ नहीं आता, ಚಲಾ ಗಯಾ. ಸುಖ ಹೋ ಯಾ ದುಃಖ ಹೋ, ಜೀವನ ಅಂತ ಹೇಳಿದ್ರೆ ಅಪ್ ಆ್ಯಂಡ್ ಡೌನ್ ಅದ ರೀ. ಅದಕ್ಕೆ ಎಲ್ಲಕ್ಕಿಂತ ಚಲೋ ಟ್ರಿಪ್ ಯಾವುದಪ್ಪ ಅಂತಂದ್ರೆ ಕೇದಾರ ಅನ್ನಿಸ್ತೈತೆ ರೀ. ಅಲ್ಲಿ ರೋಡೇ ಇಲ್ಲ ರೀ. ಕೊಡಬಾರ್ದು ಕಷ್ಟಪಟ್ಟು ಹೋಗ್ತೇವೆ ನೋಡ್ರಿ. ಟ್ರ್ಯಾಕಿಂಗ್ ಮಾಡಿ ಆನಂದ ಅನ್ನಿಸ್ತೈತಿ. ಭಾರಿ ಹೈವೇ ಮೇಲೆ ಹೋಗೋದು ಏನು ಮಜಾನ ಬರ್ವಲ್ತ್ರಿ ಈಗ. ರೀ ಅಂತ ಅವ ಗಿಡ ಅವ ರೋಡ್ ಏನೂ ಅನ್ಸಂಗೇ ಇಲ್ಲ. ಮೊನ್ನೆ ನಾವು ಮಲ್ಗುಂದಕ್ಕೆ ಹೋದಾಗ ಅಂದ್ವಿ, ಹಳ್ಳಿಗಡಿನ ತೊಗೊಂಡು ಹೋಗಪ್ಪ, ನಮಗೆ ಹೊಲಾಗಿಲ್ಲ ನೋಡೋದೈತಿ, ನಮಗೆ ಹೈವೇ ಬೇಡ, ಸ್ಲೋ ಹೋದ್ರೂ ಪರವಾಗಿಲ್ಲ. ಅಂದರೆ
ಜೀವನವನ್ನು ಸದುಪಯೋಗಪಡಿಸ್ಕೋಬೇಕು. ಆದರೂ ಸಹಿತ ನಮ್ಮ ಕೈಯಾಗಿ ಏನೂ ಇಲ್ಲ ರೀ. ಸ್ಥಿರೈರಂಗೈ ಸ್ತುಷ್ಟುವಾಗುಂ ಸಸ್ತನು ಬಿಗಿ. ನನ್ನ ಅಂಗಾಂಗಗಳನ್ನ ಸ್ವಚ್ಛಿರ್ಬೇಕಂತೇನ್ರಿ, ಯಾವಾಗದು ಏನಾಗ್ತೈತೆ ಗೊತ್ತಿಲ್ಲ ರೀ. ಜಾರು ಬಿದ್ರೆ ಕೈ ಮುರಿತು, ಕಾಲು ಮುರಿತು, ನಮ್ಮ ಕೈಯಾಗ ಇಲ್ಲ. ನಾ ಹಿಂಗೆ ಇರ್ತೇನೆ ಅನ್ನೋದು ಗ್ಯಾರಂಟಿ ಇಲ್ಲ. ಮತ್ ಕರುತು ಅಭಿಮಾನ ರೇ, ಮತ್ ಕರುತು ಅಭಿಮಾನ್. ನಲನೀದಲಗತ ಜಲಮತಿ ತರಲಂ ತದ್ವಿಜ್ಜೀವಿತ ಮತಿಶಯ ಚಪಲಂ ವಿದ್ಧಿ ವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಎಷ್ಟು ಎಚ್ಚರ ಮಾಡ್ತಾರೆ ಅವ್ರು. ನಲನೀದಲಗತ, ಒಂದು ಕಮಲದ ಪತ್ರದ ಮೇಲೆ ಚಮ್ಕೋರನ್ ಪಾತರ ಪಾನಿ, ಅದು ಎಷ್ಟು ಹೊತ್ತು ಐತ್ರಿ, ಅದು ಒಂದು ಜೋರು ಗಾಳಿ ಬಂದ್ರೆ ಹೋಗ್ಬಿಡ್ತೈತಿ. ಹಂಗೆ ನಮ್ಮದು ಸಹಿತ ಎಲ್ಲಾನು ಜನ್ ಧನ್ ಇದು ಎಲ್ಲಾನು ಇವತ್ತು ಚಲೋ ಅನ್ನೋರು ನಾಳೆ ಯಾವಾಗ ಕೆಟ್ಟ ಅಂತಾರೆ ಅದು ಗೊತ್ತಿಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ, ಹೇ ಭಗವಂತ, ನಿನ್ನ ಕರುಣೆಯಿಂದ ಈ ಶರೀರವನ್ನು ಸ್ವಸ್ಥವಾಗಿಡು. ಮತ್ತು ಈ ಶರೀರದಲ್ಲಿರುವಂತಹ 3 ಶರೀರದವ್ರು ಇದ್ರಾಗ, ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಒಂದು ಕಾರಣ ಶರೀರ. 3 ಶರೀರ ಸ್ವಸ್ಥ ಇರಬೇಕು ಇದ್ರಾಗ. ಒಂದು ಚಲೋ ಇದ್ದ ಒಂದು ಚಲೋ ಇಲ್ಲ ಅಂದರೂ ಬರೋಂಗಿಲ್ಲ. ಅದಕ್ಕಾಗಿ ಮುಂದೆ ಹೇಳ್ತಾರೆ ಮತ್ತು ಕಾರಣ ಶರೀರ. ಸ್ಥೂಲ ಶರೀರ ಅಂತ ಹೇಳಿದ್ರೆ ಈಗ ಕಾಣಿಸಾಕತ್ತಿದ್ದಾರೆ. ಪಂಚಕರ್ಮೇಂದ್ರ, ಪಂಚಜ್ಞಾನೇಂದ್ರ, ಮನಸ್ಸು, ಬುದ್ಧಿ ಎಲ್ಲ ಅದ ರೀ. ಆದರೆ ಸೂಕ್ಷ್ಮ ಶರೀರದೊಳಗೆ ರೀ ನಿಮ್ದು ಕನಸಿನ ಶರೀರ ರೀ ಅದು ರೀ. ಅದ್ರಾಗ್ರಿ ಮನಸ್ಸು ಅದ ರೀ. ಆದರೆ ಎಲ್ಲ ಇವು ಎಲ್ಲ ಕೈ ಕಾಲು ಇವೆಲ್ಲ ಟೆಂಡೆನ್ಸಿ ಅದಾವಲ್ಲ, ಆಭಾಸ ದೇವು. ಆದ್ರೆ ಅದ್ರೊಳಗೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಅದು ಎಲ್ಲ ಮಾತ್ರ ಅದಾವ್ರಿ ಅದ್ರಾಗ. ಅವು ಟೆಂಡೆನ್ಸಿ ಅಂತ ಹೇಳ್ತಾರಲ್ಲ, ಅವು ಇದ್ದಾವೆ. ಅದಕ್ಕೆ ಸಪ್ತ ವಿಶಂತಿ ಶರೀರ ಅಂತಾರೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ 14 ಆತ. ಆಮೇಲೆ ಇನ್ನೊಂದು 3 ಅದಾವ್ರಿ ಅದ್ರಾಗ. ಪಂಚಪ್ರಾಣ ಅವೆಲ್ಲ ಕೂಡಿ 19 ಅಂತ ಕೆಲವು ಮಂದಿ ಹೇಳ್ತಾರೆ, 17 ಅಂತ ಕೆಲವು ಮಂದಿ ಹೇಳ್ತಾರೆ, 24 ಅಂತಲೂ ಕೆಲವು ಮಂದಿ ಹೇಳ್ತಾರೆ. ಕಾರಣ ಶರೀರ ಅಂದ್ರೆ ಅಜ್ಞಾನ ರೀ. ಡೀಪ್ ಸ್ಲೀಪ್ನ್ಯಾಗ ರೀ ಹ್ಯಾಂಗೆ ಬಿದ್ದಿರ್ತೇವೆ ಹಂಗೆ ಏನೂ ಗೊತ್ತಾಗಂಗಿಲ್ಲ, ಬೈದ್ರು ಗೊತ್ತಾಗಂಗಿಲ್ಲ. ಅವ್ನು ಮುಂದೆ ಹೋಗಿ ಬೈದು ಬಾ, ಬೈದು ಬಂದ ಅಂತ ಇವು ಎಂಥವ್ನು ಅವ್ನು ಮಲ್ಕೊಂಡಾಗ್ರಿ. ಅಭಿಮಾನ ಇರಂಗೆ ಗೊತ್ತೇ ಇರಂಗಿಲ್ಲ, ಅದು ಅಜ್ಞಾನದೊಳಗಿರ್ತಾನವ. ಅದಕ್ಕಾಗಿ ನಮಗೆ 3 ಶರೀರವೂ ಕೂಡ ಸ್ವಸ್ಥವಾಗಿಡು. ಮತ್ತೆ ಹೇಳ್ತಾರೆ ವ್ಯಷೇಮರಿ. ವ್ಯಷೇಮ ಅಂತ ಹೇಳಿದರೆ ವ್ಯಷೇಮ ದೇವ ಹಿತೈ ಯದಾಯು ಯತ್ ಆಯು. ನಂದು ಆಯು ಅದಲ್ಲ, ಹಿತವಾಗುವುದಕ್ಕೆ ಉಪಭೋಗಿಸುವಂತಾಗಲಿ. ವ್ಯಷೇಮ ಅಂಥೇಳಿ ವಶ ಅಂತ ಹೇಳಿದ್ರೂ ಸಹಿತ ನಂದು ವಶಕ್ಕಿದ್ರೂ ನಾವು ಉಪಭೋಗ ಮಾಡ್ಲಿಕ್ಕೆ ಸಾಧ್ಯ ರೀ. ಅದಕ್ಕಾಗಿ ಈ ಶರೀರವು ಕೂಡ ದೇವಹಿತ ಸಲುವಾಗಿ ಉಪಯೋಗಿಸುವಂತೆ ಆಗಲಿ. ಕುಂತಲ್ಲೇ ಕುಂತ ಹಂಗೆ ಜಂಕ್ ಹಿಡಿದು ಕೂರಿಸಿದ್ರೆ ಏನು ಮಾಡಬೇಕು? ಏನು ಉಪಯೋಗ ಇಲ್ಲ. ಕಿಸಿ ಕದರ್ ದಮಿಲ್ ಸಕೆ ತೋಲೆ ಊಟ ಕಿಸಿ ಕಾ ಕಾಮ ಆನಾ ಚಾಹಿಯೆ ಇದಂ ಶರೀರಂ ಪರೋಪಕಾರ್ಥಂ. ಅದಕ್ಕಾಗಿ ವ್ಯಷೇಮ ಅಂತ ಹೇಳಿದರೆ ಇದರಿ ಪೋಷಣೆ ಕೊಡುವನು ಅಥವಾ ಉಪಭೋಗಕ್ಕೆ ಉಪಯೋಗ ಆಗುವಂಥದ್ದು. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ಸ್ವಸ್ತಿ ನಹ, ನನಗೆ ಸ್ವಸ್ತಿ ಕೊಡು. ಸ್ವಸ್ತಿ ಅಂದರೆ ಮಂಗಳಕರ. ಇಂದ್ರೋ ಅಂತ ಹೇಳಿದ್ರಿ ಒಡೆಯ ರೀ, ಇಂದ್ರಿಯ ಒಡೆಯ ಇಂದ್ರ. ವೃದ್ಧಶ್ರವಾಹ ಅಂತ ಹೇಳಿದರೆ ನೀನು ಸ್ವಸ್ಥ ಪರಮಾತ್ಮ ಸ್ತುತಿ ಮಾಡಕತ್ತಾನ್ರಿ. ದೇವ್ರು ಯಾವಾಗೂ ಯಂಗರಿ, ಒಂದರ ಓಲ್ಡ್ ಏಜ್ ಇದ್ದಿದ್ದು ದೇವರಿಲ್ಲ ರೀ. ಅದಕ್ಕಾಗಿ ಯಂಗ್ ಏಜ್ ಭಾಳ ಶ್ರೇಷ್ಠ ಅದ ರೀ. ಬಾಲಕಾವಸ್ಥೆ ಅಜ್ಞಾನದೊಳಗೆ ಹೋಗ್ತೈತಿ, ವೃದ್ಧಾವಸ್ಥಾದೊಳಗೆ ಆಗಂಗೇ ಇಲ್ಲ ರೀ. ಏನು ಮಾಡಿದ್ರು ಸಹಿತ ಯಂಗ್ ಏಜ್. ಎಲ್ಲರೂ ನೋಡ್ರಿ, ಮಿಲ್ಟ್ರಿನೂ ಯಂಗ್ ಏಜೇ ಕೇಳ್ತೈತಿ. ಲಗ್ನ ಮಾಡ್ಕೊಳ್ಳೋದು ಯಂಗ್ ಏಜ್ನ ಅದ ರೀ, ಕಲಿಯೋದು ಯಂಗ್ ಏಜ್ನಾಗ ಅದ ರೀ, ತಿಳ್ಕೊಳ್ಳೋದು ಸಹಿತ ಯಂಗ್ ಏಜ್ನಾಗ ಅದ ರೀ. ಏನು ಮಾಡಿದ್ರು ಸಹಿತ ಇಷ್ಟು ಕೈಗಡವಾಗಿ ಕೊಟ್ಟಿದ್ದಾನೆ, ಅದನ್ನು ಉಪಯೋಗ ಮಾಡ್ಕೋಬೇಕಂತೇಳಿನಿ. ಸ್ವಸ್ತಿನ ಇಂದು ವೃದ್ಧಶ್ರವಾಹ. ವೃದ್ಧ ಅಂತ ಹೇಳಿದ್ರೆ ಪುರಾಣ ಹಳೇದು ವೃದ್ಧ ಅಂದರೆ ವೃದ್ಧ ಇದ್ದರೂ ಸಹಿತ ಅವನು ಕೀರ್ತಿವಂತನಿದ್ದಾನ್ರಿ ಮೊದಲಿನಿಂದಲೂ. ಅಂದರೆ ವೃದ್ಧ ಅಂತ ಹೇಳಿದ್ರೆ ಮೊದಲಿನಿಂದ ಅಂದಂಗೂ ಆಗ್ತೈತ್ರಿ. ಮೊದಲಿನಿಂದಲೂ ಸಹಿತ ನಿನ್ನ ಕೀರ್ತಿ ಅದ. ಪರಮಾತ್ಮನ ಕೀರ್ತಿ ಸದಾಕಾಲದ ರೀ. ನಮ್ಮದು ಕೀರ್ತಿ ಈ ಒಣ್ಯಾಗಷ್ಟ
ನಿಮ್ಮ ಅಮ್ಮನ ಕೀರ್ತಿ ಹುಬ್ಬಳ್ಳಿಯಾಗ ಅಷ್ಟೆ, ಮತ್ತು ಬೇರೆ ಇದ್ರಾಗ ಇರಂಗಿಲ್ಲ ರೀ. ಹಂಗೆ ಆದ್ರೆ ಅವನ ಕೀರ್ತಿ ಯಾವಾಗಲೂ ಎಲ್ಲ ಕಡೆನೂ ಅದು ಪರಮಾತ್ಮನ ಕೀರ್ತಿ. ಮುಂದೆ ಹೇಳ್ತಾರೆ, ಸ್ವಸ್ತಿನ ಪೂಷಾ ವಿಶ್ವವೇದಾಹ. ಸ್ವಸ್ತಿನಃ, ಸ್ವಸ್ತಿ ಅಂದರೆ ನನಗೆ ಸ್ವಸ್ಥ ಅಂತ ಹೇಳಿದ್ರೆ ಆರೋಗ್ಯ ಕೊಡು, ಸ್ವಸ್ಥ ಅಂತ ಹೇಳಿದ್ರೆ ಸ್ವಸ್ಥ ಆರೋಗ್ಯ. ಸ್ವಸ್ತಿ ನಹ ಅಂದರೆ ನನಗೆ ಪೂಷಾ ವಿಶ್ವವೇದಾಹ. ಪೂಷಾ ಅಂತ ಹೇಳಿದ್ರೆ ಸೂರ್ಯ ರೀ. ಪೂಷನ್ನೇ ಕರ್ಷೆ ಯಮ ಸೂರ್ಯ ಪ್ರಾಜ ಆಪತ್ಯ ಅಂತ್ಯವಲ್ಲ, ಅವನು ವಿಶ್ವವೇದ ಅಂತ ಹೇಳಿದ್ರೆ ವಿಶ್ವಕ್ಕೆಲ್ಲ, ವೇದ ಅಂದರೆ ವಿತ್ತ ಧಾತುವಿನಿಂದ ಬರ್ತೈತಿ, ಸರ್ವಜ್ಞ ರೀ. ವಿಶ್ವದ ಎಲ್ಲ ಆಗು ಹೋಗು ಅವನು ಗೊತ್ತದ. ನಮಗೂ ಗೊತ್ತದ ಇಲ್ರಿ, ಸುಮ್ಮನೆ ಹಿಂದೆ ಕುಂತಲ್ಲಿ ಒಂದೇ ಹಾಯ್ ಅಂತೇವೆ ನಾವು. ಒಂದೇ ಕೂದಲ ಜಗಲಿರಿ, ಒಂದೊಂದು ಕೂದಲದ್ದು ನಮಗೆ ರೋಮ ರೋಮ ಮೇ ಬಸಲೇ ರಾಮ್ ತೂ ಹೈ ಅಂತರ್ಯಾಮಿ ಜಗಕ್ಕ ಸ್ವಾಮಿ ಎಲ್ಲ ಗೊತ್ತದ ರೀ. ಅದಕ್ಕಾಗಿ ಅಜ್ಜಿ ಹೇಳಾಕತ್ತಿದ್ಲಂತ್ರಿ, ಇದು ಹಾಡು ಹೇಳಾಕತ್ತಿದ್ಲಂತ, ಮೇರೆ ರೋಮ ರೋಮ ಮೇ ಬಸನೆ ವಾಲೆ ರಾಮ್ ತು ಜಗತ್ತಕ್ಕೆ ಸ್ವಾಮಿ ತು ಅಂತರ್ಯಾಮಿ ಅನ್ನ. ಹುಡುಗ ಅಂದ ಅಂತ ಜರ್ಮನ್ ಮೀ ನೈ ಹೈ ಕಾ ಅಂದ ಅಂತ್ರಿ रोम रोम इंडिया में भी है, रोम में क्यों राम रहता है? ಎಷ್ಟು ಹುಷಾರಿರ್ತಾರೆ ಅವರೆಲ್ಲ ಮಕ್ಕಳು. ಹಂಗೆ ಇಲ್ಲಿ ವಿಶ್ವವೇದಾಹ ಅಂತ ಹೇಳಿದರೆ ಅವನು ಸರ್ವಜ್ಞನಿದ್ದಾನೆ. ಮುಂದೆ ಹೇಳ್ತಾರೆ, ಸ್ವಸ್ತಿ ನಸ್ತಾಕ್ಷೋ ಸ್ವಸ್ತಿ ನಸ್ತಾಕ್ಷೋ ಇದು ಅಕ್ಷ ಅಂತ ಇದು ದೇವ್ರದ ಹೆಸರಿದೆ. ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟ ನೇಮಿ ಅಂತ ಇದೆ. ಅರಿಷ್ಟ ಅಂದರೆ ದುಃಖ ರೀ. ಅವನು ಅರಿಷ್ಟವನ್ನು ನಾಶ ಮಾಡುವಂತಹ ದೇವತೆ ನೀನಾಗಿದ್ದೀಯ, ದಾರಿದ್ರ್ಯ ದೂರ ಮಾಡ್ತೀಯ. ಅರಿಷ್ಟಿಗಮ್ಮ ಕಾಕಿನಿ. ಅರಿಷ್ಟ ಅಂದರೆ ದರಿದ್ರ ರೀ. ದರಿದ್ರ ಅಂದರೆ ಏನಂದರೆ ಆಲಸ್ಯನ ರೀ. ಆಲಸ್ಯ ಹಿ ರಿಪುಹು. ದೇವ್ರೇನು ಮಾಡ್ತಾನೆ, ನಮಗೆ ಚಲೋ ಮಾಡೋದಿದ್ರೆ ನಮಗೆ ಆ್ಯಕ್ಟಿವ್ ಮಾಡ್ತಾನೆ ರೀ. ಕುಂತಲ್ಲೇ ಕೂಡಬಾರ್ದು ರೀ, ಒಂದು ಅರ್ಧ ತಾಸು ಒಂದು ಕಡೆ ಕೂಡಬಾರ್ದು, ಹೇಳ್ಬೇಕು ರೀ. ಎದ್ದು ಎಕ್ಸಸೈಸ್ ಮಾಡ್ಬೇಕು, ಕಂಪ್ಯೂಟರ್ ಮ್ಯಾಲಿಂದ ಎದ್ದು ಒಂದು ಸ್ವಲ್ಪ ಮ್ಯಾಲೆ ಕೆಳಗೆ ಹಿಂಗೆ ಮಾಡ್ಬೇಕು ರೀ. ಮಾಡಿ ಒಂದು ಸ್ವಲ್ಪ ನೀರು ಕುಡಿಬೇಕು ರೀ. ಒಂದೆರಡು ಡೀಪ್ಸ್ ಇದನ್ನು ಶ್ವಾಸೋಚ್ಛ್ವಾಸ ಮಾಡ್ಬೇಕು ರೀ. ಒಂದು ಹುಡುಗಿ 10 ತಾಸು ಇದ್ರಾಗ ಏನು ರೀ ಕಂಪ್ಯೂಟರ್ನಾಗ AC ರೂಮ್ನಾಗ ಕುಂತಿದ್ದಕ್ಕೆ ರೀ ಆಕಿಂದ ಇದು ಏನಲ್ರಿ ಇದು ಬ್ಯಾಕ್ ಕುತ್ತಿಗೆ ನೋವು ಬಂದ್ಬಿಟ್ಟು ಆಗ್ಬಿಟ್ಟೈತೆ ರೀ. ಈಗ ಭಾಳ ಮಂದಿಗೆ ಆಗಾಕತ್ತೈತ್ರಿ ಅದೆಲ್ಲ. ಹಾಂ, ಸ್ವಸ್ತಿನೋ ಬೃಹಸ್ಪತಿ ದದಾತು. ಸ್ವಸ್ತಿನಃ ಬೃಹಸ್ಪತಿ ಅಂತ ಹೇಳಿದರೆ ಇಷ್ಟು ಜಗತ್ತಿನಲ್ಲಿ ಎಲ್ಲ ದೇವತೆಗಿಂತ ಬೃಹಸ್ಪತಿ ದೇವತೆ ಅವನು ಬುದ್ಧಿ ಪ್ರದಾಯಕರು. ಭಾಳ ದೊಡ್ಡ ಬೃಹಸ್ಪತಿ ನೀನು ಅಂತಾರೆ ನೋಡ್ರಿ, ಭಾಳ ಶಾಣೆ ನೀನು ಅಂತೇಳಿ. ದೇವರ ಗುರು ರೀ. ದೇವ್ರ ಗುರು ಅಲ್ರಿ, ನಮ್ಮದು ಗುರು ರೀ. ಬೃಹಸ್ಪತಿ ತಾರಾ ಅದ ರೀ, ಗುರುಗ್ರಹ ಅಂತ ಹೇಳ್ತಾರೆ ಬೃಹಸ್ಪತಿ. ಅದಕ್ಕಾಗಿ ನಮ್ಮ ಅಜ್ಜಮ್ಮ ಅಂತಿದ್ಲ ರೀ, ಗುರುವಾರಕ್ಕೆ ಗುರುವಾರನರೇ ಅದ, ಬೃಹಸ್ಪತಿಗೆ ಬೆಸ್ತವಾರ ಅಂತಿದ್ಲಕ್ಕೆ. ಹ್ಞೂ ಹೌದಲ್ರಿ, ಬೆಸ್ತವಾರ ಅಲ್ರಿ, ಅದು ಬೃಹಸ್ಪತಿ ವಾರ ಅದ. ಅದಕ್ಕಾಗಿ ಭಗವಂತನಲ್ಲಿ ಏನು ಕೇಳೋದಿದ್ರು ಸಹಿತ ಬುದ್ಧಿನ ಕೇಳಬೇಕು, ಸುಬುದ್ಧಿ. ನೀವು ಮಾಡುವಂತಹ ವಿಚಾರದಿಂದಲೇ ನಿಮ್ಮ ಜೀವನ ನಿರ್ಮಾಣ ಆಗ್ತೈತೆ ರೀ. ಅದು ಬುದ್ಧಿ ಇದ್ದಿದ್ದು ಸುಬುದ್ಧಿ ಇರಬೇಕು, ಆ ಬುದ್ಧಿ ಕುಬುದ್ಧಿ ಆಗಬಾರ್ದು. ಅದಕ್ಕಾಗಿ ಗಣಪತಿ ಬುದ್ಧಿ ಪ್ರದಾತ ಅಂತ ಹೇಳ್ತಾರೆ. ಬುದ್ಧಿ ಕೊಡ್ತಾನೆ, ನಮ್ಮ ಬುದ್ಧಿಯನ್ನು ಬೆಳಗಿಸ್ತಾನೆ. ಅದಕ್ಕಾಗಿ ಬೆಳಿಗ್ಗೆ ಎದ್ದು ಸಹಿತ ನಾವು ಪ್ರೇಯರ್ ಮಾಡಬೇಕು, ಗಣಪತಿಗೆ ಮಾಡಬೇಕು ರೀ. ಸ್ಟಾರ್ಟಿಂಗ್ ಮಾಡೋದು ಅವನಿಂದಲ್ರಿ, ಪ್ರಥಮಜ. ಅದಕ್ಕಾಗಿ ಎರಡೂ ಕೈ ಜೋರು ತಿಕ್ಕಿ ಪ್ರಥಮಜ ಗಣಪತಿ ಒಳ್ಳೇದು ಮಾಡಪ್ಪ ಅಂಥೇಳಿನ ಇದ್ರಾಗಿದ್ದಾಗನ ಎರಡೂ ಕೈ ರಬ್ಬ ಮಾಡ್ಬೇಕು ರೀ. ಎಲ್ಲ ನರಗಳು ಇಲ್ಲಿಂದ ಪಾಸಾಗ್ಯಾವ್ರಿ. ಇವು ಪಾಯಿಂಟ್ ಭಾಳ ಮಹತ್ವದ್ದದಾವ್ರಿ. ಅದಕ್ಕಾಗಿ ಬೆಳಿಗ್ಗೆ ಎದ್ದು ಎರಡೂ ಇದು ಮಾಡಿ ದೇವ್ರಿಗೆ ಪ್ರಾರ್ಥನಾ ಮಾಡ್ಬೇಕು ರೀ. ನಿಮಗೇನು ಬೇಕು ಕೇಳಿರಿ. ಬೆಳಿಗ್ಗೆ 5 ಗಂಟೆಗಾರ ಹೇಳ್ತೇವೆ, 5:15 ಹೇಳ್ತೇವೆ. ಎದ್ದ ತಕ್ಷಣವೇ ಏನು ಕೇಳಬೇಕು, ಮೊದಲು ನಾನು ಕರಾಗ್ರೆ ವಸತೆ ಲಕ್ಷ್ಮಿ, ಅದರ ಹೇಳ್ತೇವೆ ರೀ. ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತೇವೆ. ಭೂಮಿ ತಾಯಿಗೆ ನಮ್ಮ ಕ್ಷಮಾ ಕೇಳ್ತೇವೆ. ಎದ್ದು ಕೂಡಲೇ ಭೂಮಿಗೆ ಕ್ಷಮಾ ಕೇಳಿನೇ ಹೇಳ್ತೇವೆ ರೀ. ಅದಕ್ಕೆ ಎಲ್ಲರಿಗೂ ಕ್ಷಮಾ ಕೇಳಬೇಕು, ಕ್ಷಮಾ ಕೊಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಅಷ್ಟು ಚಂದ ಹೇಳಿದ್ದಾರೆ. ನನ್ನ ಕಾಲು ಸೀದಾ ಈಶಾನ್ಯ ದಿಕ್ಕಿಗೆ ಬರಬೇಕು,
ನೀವು ನಡ್ಕೊತ ನಿಮ್ಮ ಮನೇದು ಪೂರಾ ಈಶಾನ್ಯ ದಿಕ್ಕಿದೆ ಅದ ರೀ. ಬಾಗ್ಲ ಇದ್ರೂ ಪರವಾಗಿಲ್ಲ, ಇಲ್ಲೇ ಒಂದು ಪ್ರದಕ್ಷಿಣೆ ಹಾಕ್ಬೇಕು ರೀ. ಈಶಾನ್ಯ ದಿಕ್ಕಿನಲ್ಲಿನ ಪರಮಾತ್ಮ ಅದ, ಅದು ಅದ್ರದ್ದು ಒಡೆಯ ರೀ. ಹಂಗೆ ಟರ್ನ್ ಆದ್ರೆ ನೈಋತ್ಯ ರೀ, ಅದ್ರದ್ದು ಅಪೋಸಿಟ್ ಲಕ್ಷ್ಮೀವ್ವ ನಿಮ್ಗೆ ಐಶ್ವರ್ಯ ಕೊಡ್ತಾರೆ. ಆಮೇಲೆ ಅಡುಗೆ ಮನೆಗೆ ಅಗ್ನಿಗೆ ಹೋಗ್ರಿ, ಅಗ್ನಿ ನಾರಾಯಣ ಅಂಥೇಳಿ ಚಾಲೂ ಮಾಡಿರಿ. ಅದಕ್ಕಾಗಿ ನಮ್ಮ ಜೀವನವನ್ನು ಹೇಗೆ ಜೀವಿಸಬೇಕನ್ನೋದು ಒಂದು ಸಣ್ಣ ಸಣ್ಣ ಆಗಿರುವಂತಹ ಶಾಂತಿ ಮಂತ್ರದಲ್ಲಿ ಹೇಳಿದ್ದಾರೆ. ಇದನ್ನು ಮತ್ತೆ ನಾವು ಮತ್ತೊಂದು ಸಲ ಬಂದಾಗ ಮತ್ತೆ ಮುಂದುವರ್ಸೋಣ ರೀ.